SIR ಕುರಿತು ನಿನ್ನೆ ಸಭೆ ಮಾಡಿದ್ದಾರೆ. ಹೌದು. ಯಾರೆಲ್ಲ ಅರ್ಹ ಮತದಾರರಿದ್ದಾರೆ ಅವ್ರ ಮಾತ್ರ ಗ್ಯಾರಂಟಿ ಯೋಜನೆಗಳನ್ನ ಮುಗಿಸ್ಬೇಕು ಅನ್ನುವಂಥ ವಿಚಾರ ಕೂಡ ಚರ್ಚೆ ಆಗಿದೆ. ಈಗ SIR ಒಂದು ರೀತಿಯಿಂದ ಏನು ಮಾಡ್ತಾ ಇದ್ದಾರೆ ಎಲ್ಲ ಕಡೆ ನೋಡಿದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದುರ್ಬಳಕೆ ಆಗಕೂಡ್ದು. ಇವತ್ತು BJP ಯಾವೊಂದು ರೀತಿಯಿಂದ ಅವ್ರಿಗೆ ಅವಶ್ಯಕತೆ ಇರತಕ್ಕಂಥ ಒಂದು ಕಮ್ಯುನಿಟಿಯನ್ನು ಟಾರ್ಗೆಟ್ ಮಾಡಿ ಏನು ಈ ಒಂದು ವೋಟರ್ ID ಡಿಲೀಟ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ನಾವು ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಂಡು ಈ ಥರ ಮಾಡಿಕೊಡ್ದು ಅಂತ ನಾವು ನೋಡ್ಕೊಳ್ತೀವಿ. ಇದು ಗ್ಯಾರಂಟಿ ಒಂದಷ್ಟು ಪರಿಷ್ಕರಣೆ ಮಾಡಬೇಕು ಅನ್ನೋದು ಚರ್ಚೆ. ನಿಮ್ಮ ಅಭಿಪ್ರಾಯ ಶಾಸಕರೇ? ಗ್ಯಾರಂಟಿ ಅಂದರೆ ಈಗಾಗಲೇ ತಾವು ನೋಡಿದ್ದೀರಿ, ಸುಮಾರು 1,40,000 ಕೋಟಿ ಕಳೆದ ಒಂದು 3 ವರ್ಷದಲ್ಲಿ 36 ತಿಂಗಳಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟಕಡ ಮನುಷ್ಯನಿಗೆ ಮುಟ್ತಕ್ಕಂಥ ಕೆಲಸ ನಮ್ಮ ಪಕ್ಷ ಮಾಡಿದೆ. ಇಡೀ ರಾಷ್ಟ್ರ ಮಟ್ಟದಲ್ಲಿ ಇತಿಹಾಸದಲ್ಲಿ ಯಾರೂ ಕೂಡ ಮಾಡಿಲ್ಲ. ಕೆಲವರು ಜನ 1-2 ಗ್ಯಾರಂಟೀಸ್ಗಳು ಅನುಷ್ಠಾನ ಮಾಡಿದ್ದಾರೆ. ನಾವು ನೋಡಿದ್ದೀರಿ, ಇವಾಗ ಬೇರೆ ಬೇರೆ ಕಡೆ 1-2 ಮಾಡಿದ್ದಾರೆ. ಆದರೆ ಎಲ್ಲವನ್ನು ಹೇಳಿದ್ದವನ್ನು ಮಾಡಿ ಅದ್ರ ಜೊತೆ 6ನೇ ಗ್ಯಾರಂಟಿಯೂ ಕೂಡ ನಾವು ಜನರಿಗೆ, ರೈತರಿಗೆ ಒಂದು ಭೂ ಖಾತೆ ಅದನ್ನು ಕೂಡ ಮಾಡ್ತಕ್ಕಂಥ ಕೆಲಸ ನಮ್ಮ ಮಾಡ್ತಾ ಇದ್ದೇವೆ. ನಾವು ಹೇಳಿದ್ದನ್ನು ಮೀರಿ ಮಾಡ್ತಕ್ಕಂಥ ಇಡೀ ರಾಷ್ಟ್ರ ಮಟ್ಟದಲ್ಲಿ ಯಾವುದಾದ್ರೂ ಒಂದು ಸರ್ಕಾರ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ ಅಂತ ಹೇಳಲು ಇಷ್ಟಪಡ್ತೀನಿ.